ಆಚಿ ಮಸಾಲ. ಎಂತ ಅಡಿಗೆಯ ರುಚಿಯಾಗೋ ರಹಸ್ಯವು 20 ರೂಪಾಯಿ. ಸಿಡಬ್ಲ್ಯೂಆರ್ಸಿ ವಿರುದ್ಧ ಕೆರಳಿ ಕೆಂಡವಾಗಿದೆ ರೈತ ಸಂಘಟನೆಗಳು. ತಮಿಳುನಾಡಿಗೆ ನೀರನ್ನ ಬಿಟ್ರೆ ಕರ್ನಾಟಕಕ್ಕೆ ಬಂದ್ ಬಿಸಿ ಗ್ಯಾರಂಟಿ. ಸಿಡಬ್ಲ್ಯೂಆರ್ಸಿ ವಿರುದ್ಧ ಕೆರಳಿ ಕೆಂಡವಾಗಿವೆ ರೈತ ಸಂಘಟನೆಗಳು. ತಮಿಳುನಾಡಿಗೆ ನೀರನ್ನ ಬಿಟ್ರೆ ಕರ್ನಾಟಕಕ್ಕೆ ಬಂದ್ ಬಿಸಿ ಗ್ಯಾರಂಟಿ ಅಂತ ಹೇಳಲಾಗ್ತಾ ಇದೆ. ಕರ್ನಾಟಕ ಬಂದ್ಗೆ ಮುಂದಾಗಿರುವ ಕನ್ನಡ ಪರ ಸಂಘಟನೆಗಳು ನಾಳೆಗೆ ಕರ್ನಾಟಕ ಬಂದ್ ಬಗ್ಗೆ ನಿರ್ಧಾರವನ್ನ ಮಾಡಲಾಗುತ್ತೆ. ನಾಳೆ ವಾಟಾಳ್ ನೇತೃತ್ವದಲ್ಲಿ ಮಹತ್ವದ ಸಭೆಯಾಗುತ್ತೆ. ಇನ್ನು ಈ ಸಭೆಯಲ್ಲಿ ವಿವಿಧ ಕನ್ನಡ ಪರ ಸಂಘಟನೆಗಳು ಕೂಡ ಭಾಗಿಯಾಗುವ ಸಾಧ್ಯತೆ ಇದೆ. ಕಾರ್ಮಿಕ ಸಂಘಟನೆ ಮತ್ತು ರೈತ ಸಂಘಟನೆಗಳ ಜೊತೆಗೂ ಕೂಡ ಚರ್ಚೆಯನ್ನ ಮಾಡ್ತಾರೆ. ಎಲ್ಲ ಸಂಘಟನೆಗಳ ಜೊತೆ ಚರ್ಚೆಯ ಬಳಿಕ ನಿರ್ಧಾರವನ್ನ ತೆಗೆದುಕೊಳ್ಳಲಾಗುತ್ತೆ. ಇನ್ನು ಚರ್ಚೆಯ ಬಳಿಕ ಕರ್ನಾಟಕ ಬಂದ್ ದಿನಾಂಕವನ್ನ ಘೋಷಣೆಯನ್ನ ಮಾಡ್ತಾರೆ. ದೇಶಕ್ಕೆ ಸ್ವಾತಂತ್ರ್ಯ ಬಂದಂತ ಆಗಸ್ಟ್ 15 ಶೀಘ್ರದಲ್ಲೇ ಬರ್ತಾ ಇದೆ. ಕರ್ನಾಟಕಕ್ಕೆ ಇನ್ನೂ ಸ್ವಾತಂತ್ರ್ಯ ಬಂದಿಲ್ಲ ಅನ್ಸುತ್ತೆ. ಕೇಂದ್ರ ಸರ್ಕಾರಕ್ಕೆ ಎಚ್ಚರಿಕೆಯನ್ನು ಕೊಡಬೇಕಾಗತ್ತೆ. ಒಂದ್ ಕಣ್ಣಿಗೆ ಬೆಣ್ಣೆ, ಒಂದ್ ಕಣ್ಣಿಗೆ ಸುಣ್ಣವನ್ನ ಹಾಕುವುದ್ರ ಮುಖಾಂತರ ಕರ್ನಾಟಕದ ನೀರಿನ ಸಮಸ್ಯೆ, ಕುಡಿಯುವ ನೀರಿಗಾಗಿ ನೀರಿಲ್ಲ ಅಂದ್ರೂ ಸಹ ತಮಿಳುನಾಡಿಗೆ ಬಿಡಿಸ್ತಾ ಇರೋದನ್ನ ತೀವ್ರವಾಗಿ ಕರ್ನಾಟಕ ರಕ್ಷಣಾ ವೇದಿಕೆ ವಿರೋಧಿಸ್ತೀವಿ. ಎಲ್ಲ ಸಂಘಟನೆಗಳು, ಚಿಕ್ಕ ಪುಟ್ಟ ಸಂಘಟನೆಗಳಿಂದ ಹಿಡಿದು ಎಲ್ಲ ಸಂಘಟನೆಗಳು, ರೈತ ಪರ ಸಂಘಟನೆಗಳು, ಕಾರ್ಮಿಕ ಪರ ಸಂಘಟನೆಗಳು, ದಲಿತ ಪರ ಸಂಘಟನೆಗಳು, ಸಾಮಾನ್ಯ ಕನ್ನಡಿಗರು, ಎಲ್ಲ ರಾಜಕೀಯ ಪಕ್ಷಗಳು ಒಟ್ಟಿಗೆ ಸೇರಿ ಕರ್ನಾಟಕವನ್ನ ಬಂದ್ ಮಾಡೋದ್ರ ಮುಖಾಂತರ ಕೇಂದ್ರ ಸರ್ಕಾರಕ್ಕೆ ಎಚ್ಚರಿಕೆಯನ್ನ ಕೊಡಬೇಕಾಗುತ್ತೆ. ಮಾನ್ಯ ಮುಖ್ಯಮಂತ್ರಿಗಳಾದಂತ ಡಿ.ಕೆ. ಶಿವಕುಮಾರ್, ಬಂಗಾರಪ್ಪನವರು ಯಾವ ರೀತಿ ಸುಗ್ರೀವಾಜ್ಞೆಯನ್ನ ತಂದು ನೀರನ್ನ ತಡೆದ್ರು, ಅದೇ ರೀತಿ ಕಾವೇರಿಗಾಗಿ, ಕನ್ನಡಿಗರಿಗಾಗಿ ಬಹುದೊಡ್ಡ ತ್ಯಾಗವನ್ನ ತಾವು ಮಾಡಬೇಕಾಗತ್ತೆ. ಕನ್ನಡಿಗರ ಜೊತೆ ನಿಲ್ಬೇಕಾಗತ್ತೆ. ಕರ್ನಾಟಕವನ್ನ ರಕ್ಷಣೆ ಮಾಡ್ಕೋಬೇಕಾಗತ್ತೆ. ನಾವೆಲ್ಲ ಕನ್ನಡಿಗರು ನಿಮ್ ಜೊತೆಗಿದ್ದೇ ಇರ್ತೀವಿ. ಯಾವುದೇ ಕಾರಣಕ್ಕೂ ತಮಿಳುನಾಡಿಗೆ ನೀರು ಇಲ್ಲ ಅಂದ ಸಂದರ್ಭದಲ್ಲಿ ನೀರು ಬಿಡುವಂತ ಕೆಲಸವನ್ನ ಮಾಡಬಾರ್ದು. ಮಳೆ ಇಲ್ಲ, ಡ್ಯಾಮ್ಗಳಲ್ಲಿ ನೀರಿಲ್ಲ, ಮಳೆ ಬಂದಾವಾಗ ನೀರಿದ್ದಾವಾಗ ತಮಿಳುನಾಡಿಗೆ ಹೇರಳವಾಗಿ ನೀರನ್ನ ಕೊಟ್ಟಿದ್ದೀವಿ. ಆದ್ದರಿಂದ ಕರ್ನಾಟಕ ಬಂದ್ಗೆ ಚಿಂತನೆಯನ್ನ ಮಾಡ್ತಾ ಇದ್ದೀವಿ. ತಮ್ಮೆಲ್ಲರ ಬೆಂಬಲ ಇರಲಿ. ನಾಳೆ ವಾಟಾಳ್ ನಾಗರಾಜ್ ಅವರು ದಿನಾಂಕವನ್ನ ಘೋಷಣೆ ಮಾಡ್ತಾರೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ನೀಡ್ತಾರೆ ಮೆಟ್ರೋ ಬ್ಯೂರೋ ಹೆಡ್ ಉಲ್ಲಾಸ್ ಫೋನ್ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಉಲ್ಲಾಸ್, ಈಗ ಒಂದ್ ಕಡೆ ತಮಿಳುನಾಡಿಗೆ ಕಾವೇರಿ ನೀರು ಬಿಡುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಮತ್ತೆ ನಾಳೆಯೇ ಕರ್ನಾಟಕ ಬಂದ್ ಬಗ್ಗೆ ನಿರ್ಧಾರವನ್ನ ಮಾಡಲಾಗುತ್ತೆ ಅಂತ ಹೇಳಲಾಗ್ತಾ ಇದೆ. ಇದ್ರ ಬಗ್ಗೆ ಏನಿದೆ ಹೆಚ್ಚಿನ ಡೀಟೇಲ್ಸ್? ಅಂಕಿತಾ, ಒಂದು ಕಡೆ ರಾಜ್ಯದ ವಿರೋಧದ ನಡುವೆನೂ ಕೂಡ ತಮಿಳುನಾಡಿಗೆ ನೀರನ್ನ ಬಿಡಬೇಕು ಅಂತ ಹೇಳಿ ಸಿಡಬ್ಲ್ಯೂಆರ್ಸಿ ಒಂದು ಆದೇಶವನ್ನ ಮಾಡಿದೆ. ಅದರ ವಿರುದ್ಧ ಇಡೀ ರಾಜ್ಯಾದ್ಯಂತ ತೀವ್ರ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ಯಾಕಂತಂದ್ರೆ ಕಾವೇರಿ ಜಲಾನಯನ ಪ್ರದೇಶದಲ್ಲಿ ಸಮರ್ಪಕವಾದಂತಹ ಮಳೆ ಆಗಿಲ್ಲ. KRS ನಲ್ಲೂ ಕೂಡ ನೀರಿನ ಮಟ್ಟ ಕಡಿಮೆ ಇದೆ. ಇಂಥ ಟೈಮಲ್ಲಿ ನಾವು ತಮಿಳುನಾಡಿಗೆ ನೀರನ್ನ ಬಿಟ್ರೆ ಬೆಂಗಳೂರು ಸೇರಿದಂತೆ ಕಾವೇರಿ ಜಲಾನಯನ ಪ್ರದೇಶವನ್ನ ನಂಬ್ಕೊಂಡಿರುವಂತಹ 5 ಜಿಲ್ಲೆಗಳಿಗೆ ಸಂಕಷ್ಟ ಆಗುತ್ತೆ. ಯಾವುದೇ ಕಾರಣಕ್ಕೂ ತಮಿಳುನಾಡಿಗೆ ನೀರು ಬಿಡಬಾರದು ಅಂತ ಹೇಳಿ ಕನ್ನಡಪರ ಸಂಘಟನೆಗಳು ಮನವಿಯನ್ನ ಮಾಡ್ತಿದ್ದಾವೆ. ಇದ್ರ ನಡುವೆನೂ ಕೂಡ ರಾಜ್ಯ ಸರ್ಕಾರ ಏನಾದ್ರೂ ತಮಿಳುನಾಡಿಗೆ ನೀರನ್ನ ಬಿಟ್ಟಿದ್ದೆ ಆದ್ರೆ ನಾವು ಇಡೀ ರಾಜ್ಯಾದ್ಯಂತ ಬಂದನ್ನ ಮಾಡ್ಬೇಕಾಗತ್ತೆ ಅನ್ನುವಂತ ಒಂದು ಎಚ್ಚರಿಕೆಯನ್ನ ನಿನ್ನೆ ಕನ್ನಡ ಹೋರಾಟಗಾರ ವಾಟಾಳ್ ನಾಗರಾಜ್ ಕೊಟ್ಟಿದ್ರು. ಸೊ ಹೀಗಾಗಿ ನಾಳೆ ಎಲ್ಲಾ ಕನ್ನಡ ಪರ ಸಂಘಟನೆಗಳು, ಕಾರ್ಮಿಕ ಸಂಘಟನೆಗಳು ಮತ್ತೆ ರೈತ ಮುಖಂಡರು ಸೇರಿ ಒಂದು ಬೃಹತ್ ಸಮಾವೇಶ, ಒಂದು ಸಭೆಯನ್ನ ನಡೆಸ್ತಾರೆ. ಆ ಒಂದು ಸಭೆಯಲ್ಲಿ ಒಂದ್ ವೇಳೆ ರಾಜ್ಯ ಸರ್ಕಾರ ತಮಿಳುನಾಡಿಗೆ ನೀರನ್ನ ಬಿಟ್ಟಿದೆ ಆದ್ರೆ ನಮ್ಮ ಹೋರಾಟ ಯಾವ ರೀತಿಯಾಗಿ ಇರಬೇಕು ಅನ್ನುವಂತಹ ಒಂದು ತೀರ್ಮಾನವನ್ನ ಕೈಗೊಳ್ತಾರೆ. ಮೂಲಗಳ ಪ್ರಕಾರ ನಾಳೆ ಕರ್ನಾಟಕ ಬಂದ್ ದಿನಾಂಕವನ್ನ ವಾಟಾಳ್ ನಾಗರಾಜ್ ಘೋಷಣೆ ಮಾಡ್ತಾರೆ ಅನ್ನುವಂಥದ್ದು ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಇದಕ್ಕೆ ಬೇಕಾದಂತ ನೆನ್ನೆನೂ ಕೂಡ ಮುನ್ಸೂಚನೆಯನ್ನ ಕೊಟ್ಟಿದ್ರು. ನಮ್ಗೆ ಸಿಕ್ಕಿರುವಂತ ಮಾಹಿತಿ ಪ್ರಕಾರ ಈಗಾಗಲೇ ತಮಿಳುನಾಡಿಗೆ ನೀರು ಬಿಡ್ತಾ ಇದೆ. ಅದನ್ನ ನಿಲ್ಲಿಸಲಿಲ್ಲ ಅಂತಂದ್ರೆ ನಾವು ಕರ್ನಾಟಕ ಬಂದ್ ಮಾಡ್ತೀವಿ ಅನ್ನುವಂತ ಒಂದು ಎಚ್ಚರಿಕೆಯನ್ನ ನಿನ್ನೆ ವಾಟಾಳ್ ನಾಗರಾಜ್ ಕೊಟ್ಟಿದ್ರು. ಸೊ ಅದರ ಪೂರ್ವಭಾವಿಯಾಗಿ ನಾಳೆ ಒಂದು ಸಭೆ ನಡೆಯುತ್ತೆ. ಆ ಒಂದು ಸಭೆಯಲ್ಲಿ ರಾಜ್ಯದಲ್ಲಿರುವಂತಹ ಎಲ್ಲಾ ಸಂಘಟನೆಗಳು ಕೂಡ, ಅಂದ್ರೆ ಕಾರ್ಮಿಕ ಸಂಘಟನೆ, ರೈತ ಸಂಘಟನೆ, ಕನ್ನಡ ಪರ ಹೋರಾಟಗಾರರು ಎಲ್ಲರೂ ಕೂಡ ಆ ಒಂದು ಸಭೆಯಲ್ಲಿ ಭಾಗಿಯಾಗ್ತಾರೆ. ಆ ಸಭೆಯಲ್ಲಿ ಸುದೀರ್ಘವಾದಂತ ಒಂದು ಚರ್ಚೆಯನ್ನ ನಡೆಸಿ ಯಾವ ದಿನಾಂಕದಂದು ನಾವು ಕರ್ನಾಟಕ ಬಂಧನ ಮಾಡಬೇಕು ಅನ್ನುವಂತ ಒಂದು ದಿನಾಂಕವನ್ನ ಘೋಷಣೆ ಮಾಡ್ತಾರೆ. ಜೊತೆಗೆ ಇನ್ನೊಂದು ಮನವಿಯನ್ನು ಕೂಡ ಕನ್ನಡ ಪರ ಹೋರಾಟಗಾರರು ಮಾಡ್ತಿರುವಂತದ್ದು, ಸಿಡಬ್ಲ್ಯೂಆರ್ಸಿ ಆದೇಶವನ್ನ ಕೊಟ್ಟಿದೆ. ಅದನ್ನ ವಿರೋಧ ಮಾಡಿ ಸಿಡಬ್ಲ್ಯೂಎಂಎ ವಿರುದ್ಧ ಮೇಲ್ಮನವಿಯನ್ನ ಸಲ್ಲಿಸಬೇಕು. ವಾಸ್ತವಾಂಶವನ್ನ ಸಿಡಬ್ಲ್ಯೂಎಂಎ ಮುಂದೆ ಇಟ್ಟು ಯಾವುದೇ ಕಾರಣಕ್ಕೂ ನೀರನ್ನ ಬಿಡೋದಿಲ್ಲ ಅನ್ನುವಂತಹ ಒಂದು ಸಂದೇಶವನ್ನು ಕೊಡಬೇಕು ಅನ್ನುವಂತಹ ಒಂದು ಒತ್ತಾಯವನ್ನು ಕೂಡ ರಾಜ್ಯ ಸರ್ಕಾರಕ್ಕೆ ಮಾಡ್ತಿದ್ದಾರೆ.
ಒಂದ್ ವೇಳೆ ಸರ್ಕಾರ ನೀರ್ ಬಿಡುವಂತ ವಿಚಾರದಲ್ಲಿ ಯಾವುದೇ ರೀತಿಯಾದಂತ ಒಂದು ಸ್ಪಷ್ಟ ನಿರ್ಧಾರ ಕೈಗೊಳ್ಳಿಲ್ಲ ಅಂತಂದ್ರೆ ಅಂದ್ರೆ ಆಗಸ್ಟ್ 1 ಅಥವಾ 2ನೇ ತಾರೀಕು ಕರ್ನಾಟಕ ಬಂಧನ ಮಾಡಬೇಕು ಅನ್ನುವಂತ ಒಂದು ತೀರ್ಮಾನಕ್ಕೆ ಈಗಾಗಲೇ ಕನ್ನಡ ಪರ ಸಂಘಟನೆಗಳು ಬಂದಿರುವಂತದ್ದು. ಆದ್ರೆ ದಿನಾಂಕವನ್ನ ಅಧಿಕೃತವಾದಂತಹ ದಿನಾಂಕವನ್ನ ನಾಳೆ ಘೋಷಣೆ ಮಾಡ್ತಾರೆ. ಅಂಕಿತಾ, ಥ್ಯಾಂಕ್ ಯು ಉಲ್ಲಾಸ್ ನಿಮ್ಮೆಲ್ಲ ಮಾಹಿತಿಗೆ.